ಇಂತಹ ಐಟಮ್ಗಳು ಇದೆಯಾ, ಈ ರೀತಿಯೂ ನಾವು ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಬಹುದಾ, ಇದ್ರ ಬಗ್ಗೆ ನನ್ಗೆ ಗೊತ್ತೇ ಇರ್ಲಿಲ್ಲ ಅಂತ ಅನ್ಕೊಳ್ಳುವವರಿಗೆ ಈ ವಿಡಿಯೋ ಇಷ್ಟ ಆಗತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ದೀಪಾ. ಇವತ್ತು ವಿಶೇಷವಾಗಿ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೀನಿ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಕ್ಲೀನರ್ ಬಗ್ಗೆ. ಸೊ ಅದು ನಿಮ್ಗೆ ತುಂಬಾ ಇಷ್ಟ ಆಗಿ ತುಂಬಾ ರೆಸ್ಪಾನ್ಸ್ ಮಾಡಿದ್ದೀರಾ. ಸೊ ಅದ್ರ ಬಗ್ಗೆ ತುಂಬಾ ಜನ ಕ್ವಶನ್ ಕೂಡ ಕೇಳ್ತಾ ಇದ್ರಿ. ಅದು ಎಲ್ಲಿ ಸಿಗತ್ತೆ ಮೇಡಮ್ ಹೇಳಿ, ಆ ಪ್ರಾಡಕ್ಟ್ ಕೂಡ ನಂಗೆ ಬೇಕು ಅಂತಾನು ಕೂಡ ಹೇಳ್ತಾ ಇದ್ರಿ. ಸೊ ಇನ್ನಷ್ಟು ಬೇರೆ ಏನಾದ್ರೂ ನಿಮ್ಮ ಹತ್ರ ಇರೋದು ಏನಾದ್ರೂ ಯೂಸ್ ಇದ್ರೆ ಖಂಡಿತ ತೋರಿಸಿ ಮೇಡಮ್, ನಮಗೂ ಹೆಲ್ಪ್ ಆಗತ್ತೆ ಅಂತ ಹೇಳ್ತಾ ಇದ್ರಿ. ಹಾಗಾಗಿ ನಾ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇವತ್ತು ಡೈರೆಕ್ಟ್ ಆಗಿ ಹೋಗ್ತಾ ಇದ್ದೀನಿ. ಏನ್ ತೋರಿಸ್ತೀನಿ ಅಂದ್ರೆ ಇದು ನೋಡಿ, ಇದು ತುಂಬಾ ಯೂಸ್ ಆಗತ್ತೆ. ಇದಕ್ಕೆ ನಾವು ಇಲೆಕ್ಟ್ರಿಕ್ ಲೈಟರ್ ಅಂತ ಹೇಳ್ತೀವಿ. ಸೊ ಇದನ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ನೀವು ಎಲ್ಲದ್ರಲ್ಲೂ ಯೂಸ್ ಆಗತ್ತೆ ಇದು. ಇವಾಗ ನೀವು ದೇವರಿಗೆ ದೀಪ ಹಚ್ಚಬೇಕು, ಇಲ್ಲ ಸ್ಟವ್ ಹಚ್ಚಬೇಕು, ಕ್ಯಾಂಡಲ್ ಹಚ್ಚಬೇಕು, ಪ್ರತಿ ಒಂದಕ್ಕೂ ಯೂಸ್ ಆಗುವಂತಾಗಿದ್ದು. ನೀವು ಮ್ಯಾಚ್ ಬಾಕ್ಸ್ ಬದಲು ಇದನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿದೆ ನೋಡಿ, ಫ್ಲೆಕ್ಸಿಬಲ್ ಆಗಿದೆ ಇದು. ಈ ತರ ಎಲ್ಲ ಕಡೆ ಬೆಂಡ್ ಕೂಡ ಆಗತ್ತೆ, ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಮತ್ತೆ ಇನ್ನೊಂದಂದ್ರೆ ಇದಕ್ಕೆ ಶೆಲ್ ಹಾಕ್ಬೇಕಾಗಿಲ್ಲ. ಇದನ್ನ ನೀವು ಹೇಗೆ ಯೂಸ್ ಮಾಡ್ಬೋದು ಅಂದ್ರೆ ಚಾರ್ಜ್ ಮಾಡ್ಬೋದು. ಇಲ್ಲಿ ನೋಡಿ ಚಾರ್ಜರ್ ಪಾಯಿಂಟ್ ಕೊಟ್ಟಿದ್ದಾರೆ, ಚಾರ್ಜ್ ಮಾಡ್ಕೋಬಹುದು. ಜೊತೆಗೆ ಇಲ್ಲಿ ಆನ್ ಆಫ್ ಬಟನ್ ಕೊಟ್ಟಿದ್ದಾರೆ. ಇದನ್ನ ಮೇಲ್ಗಡೆ ಪ್ರೆಸ್ ಮಾಡಿ, ಈ ಬಟನ್ ನ ಪ್ರೆಸ್ ಮಾಡಿದ್ರೆ ನೋಡಿ ಆನ್ ಆಗತ್ತೆ. ನಿಮ್ಗೆ ಇಲ್ಲಿ ಟ್ರಯಲ್ ಮಾಡಿ ತೋರಿಸ್ತೀನಿ ನೋಡಿ. ಈ ತರ ಒಂದ್ ಕ್ಯಾಂಡಲ್ ಇಟ್ಕೊಂಡಿದೀನಿ ನಾನು. ನೋಡಿ ಹಚ್ಬಿಟ್ಟೆ, ಆಫ್ ಮಾಡ್ಕೊಳ್ಳಿ. ಯಾವಾಗ್ಲೂ ಆಫ್ ಮಾಡಿ ಇಡಿ ಆಯ್ತಾ, ಆನ್ ಅಲ್ಲಂತೂ ಇಡಬೇಡಿ. ಮಕ್ಳು ಏನಾದ್ರೂ ಸಡನ್ ಆಗಿ ಪ್ರೆಸ್ ಮಾಡಿದ್ರೆ ಕಷ್ಟ ಆಗತ್ತೆ. ಸೊ ಸೇಫ್ಟಿಗೋಸ್ಕರ ಯಾವಾಗ್ಲೂ ಈ ಬಟನ್ ಅನ್ನ ಕೆಳಗಡೆ ಆಫ್ ಮಾಡಿ ಇಟ್ಕೊಳ್ಳಿ ನೀವು ಯೂಸ್ ಮಾಡಿದ ತಕ್ಷಣ. ಇಲ್ಲಿ ನೋಡಿ, ಈ ತರ ಕ್ಯಾಂಡಲ್ ಕೂಡ ಹಚ್ಕೋಬಹುದು, ದೇವ್ರಿಗೆ ದೀಪ ಕೂಡ ಹಚ್ಕೋಬಹುದು. ಮ್ಯಾಚ್ ಬಾಕ್ಸ್ ಇಲ್ಲ, ಹೋಗಿ ತರಬೇಕು, ಆ ತರದೆಲ್ಲ ಏನೂ ಟೆನ್ಷನ್ ಇಲ್ಲ. ಬಟ್ ಇದು ಒಂದ್ಸಲ ಇನ್ವೆಸ್ಟ್ ಮಾಡಿದ್ರೆ ಲೈಫ್ ಲಾಂಗ್ ನೀವು ಯೂಸ್ ಮಾಡ್ಕೋಬಹುದು. ಅಷ್ಟು ಚೆನ್ನಾಗಿದೆ ಇದು. ನಾವು ತುಂಬಾ ಟೈಮ್ ಇಂದ ಯೂಸ್ ಮಾಡ್ತಾ ಇದ್ದೀನಿ, ಯಾವುದೇ ರೀತಿಯ ಪ್ರಾಬ್ಲಮ್ ಆಗಿಲ್ಲ. ಇನ್ನೊಂದಂದ್ರೆ ಇದು ಚಾರ್ಜ್ ಮಾಡೋದು, ಹಾಗಾಗಿ ಇದೊಂದು ಪ್ಲಸ್ ಅಂತ ಹೇಳ್ತೀನಿ. ಸೊ ಇದು ಒಂದು ಪ್ರಾಡಕ್ಟ್ ಆಯ್ತು. ಇದಕ್ಕೆ ನಾವು ಇಲೆಕ್ಟ್ರಾನಿಕ್ ಲೈಟರ್ ಅಂತ ಕರಿತೀವಿ. ಗ್ಯಾಸಿಗೆ ಕೂಡ ಯೂಸ್ ಮಾಡ್ಕೋಬಹುದು. ಓಕೆನಾ? ಇದು ನೋಡಿ ಕೀ ಚೈನ್. ಇದೇನ್ ಕೀ ಚೈನ್ ಅಂತ ಕೇಳ್ಬೋದಲ್ವಾ? ಕೀ ಚೈನ್ ಏನ್ ಬ್ಯಾಗಿಗೆ ಹಾಕೊಳ್ತೀರಾ ಅಂತ. ಕೀ ಚೈನ್ ಇದು ಸ್ಮಾಲ್ ಲೈಟರ್ ತರ. ನಮ್ಗೆ ಏನು ಫ್ಲಾಶ್ ಲೈಟ್ ಅಂತ ಹೇಳ್ತೀವಲ್ವಾ, ನಮ್ಗೆ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು, ಸೊ ಮೊಬೈಲ್ ಚಾರ್ಜ್ ಹೋಗತ್ತೆ. ಇವಾಗ ಎಲ್ಲರ ಕೈಯಲ್ಲೂ ಮೊಬೈಲ್ ಇರುತ್ತೆ ಮೇಡಮ್, ಅದರಿಂದಾನೇ ಲೈಟ್ ಮಾಡ್ಕೋಬಹುದಲ್ವಾ, ಮತ್ತೆ ಇದು ಯಾಕೆ ಅಂತ ಕೇಳ್ಬಹುದು. ಕೆಲವರಿಗೆ ಮೊಬೈಲ್ ಚಾರ್ಜ್ ಹೋಗತ್ತೆ ಅನ್ನುವ ಭಯ ಇರುತ್ತೆ. ಮತ್ತೆ ಇದು ಯೂಸ್ ಇದ್ರೆ ಇದು ನೋಡಿ ಪಾಕೆಟ್ ತರ ಈಸಿಯಾಗಿ ನೀವು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ತುಂಬಾ ಯೂಸ್ ಆಗತ್ತೆ. ಕಾರಲ್ಲಿ ಹೋಗ್ಬೇಕಾದ್ರೆ, ಇಲ್ಲ ಔಟ್ ಸೈಡ್ ಹೋಗ್ಬೇಕಾದ್ರೆ, ಎಲ್ಲಾದ್ರೂ ಇದ್ರೆ ನಿಮ್ಗೆ ಇದು ಯೂಸ್ ಆಗತ್ತೆ, ಕ್ಯಾರಿ ಮಾಡ್ಬೋದು. ಬಟ್ ಇದು ಪ್ಲಸ್ ಪಾಯಿಂಟ್ ಅಂದ್ರೆ ಚಾರ್ಜ್. ಇದು ಕೂಡ ಚಾರ್ಜ್. ಶೆಲ್ ಹಾಕಿ ಮತ್ತೆ ಶೆಲ್ಲಿಗೆ ಅಮೌಂಟ್ ಹಾಕ್ಬೇಕಲ್ಲ ಅನ್ನೋ ಟೆನ್ಷನ್ ಇಲ್ಲ. ಚಾರ್ಜ್ ಆರಾಮಾಗಿ ನೀವು ಇಲ್ಲಿ ಇದು ಓಪನ್ ಮಾಡ್ತಾರೆ ನೋಡಿ, ಈ ತರ ಓಪನ್ ಆಗತ್ತೆ. ಈ ತರ ಓಪನ್ ಆಗತ್ತೆ. ಇಲ್ಲಿ ಚಾರ್ಜರ್ ಕೊಟ್ಟಿದ್ದಾರೆ, ಇಲ್ಲಿ ಚಾರ್ಜರ್ ನೀವು ಮಾಡ್ಕೋಬಹುದು. ಹಾಗೆ ಇಲ್ಲಿ ಕ್ಲೋಸ್ ಮಾಡಿ ಇಟ್ಕೋಬಹುದು ನೋಡಿ. ಈ ತರ ಇದು 3 ತರ ಲೈಟ್ ಕೊಡತ್ತೆ ನಮ್ಗೆ. ಒಂದು ನೋಡಿ ಈ ತರ ಲೈಟ್ ಬರುತ್ತೆ, ಸೀದಾ ಲೈಟು. ಇನ್ನೊಂದು ಸ್ವಲ್ಪ ಡಿಮ್ ಲೈಟ್ ಇರುತ್ತೆ. ಇನ್ನೊಂದು ನೋಡಿ 3 ತರದಲ್ಲಿ ಲೈಟ್ ನಿಮ್ಗೆ ಕಾಣಿಸುತ್ತೆ ಇದರಲ್ಲಿ. ಸೊ ಇದು ಆಫ್. ಓಕೆ, ಇದು ತುಂಬಾ ಯೂಸ್ ಆಗತ್ತೆ. ಎಲ್ಲಾದ್ರೂ ನಿಮ್ಗೆ ಔಟ್ ಸೈಡ್ ಹೋದಾಗ ಈಸಿಯಾಗಿ ಕ್ಯಾರಿ ಮಾಡ್ಕೊಳ್ಳುವಂತಹ ಒಂದು ಲೈಟರ್ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ ಇದು. ಕೀಚೈನ್ ಲೈಟ್ ಅಂತಾನೆ ಹೇಳ್ತಾರೆ ಇದಕ್ಕೆ. ಇದು ಚೆನ್ನಾಗಿದೆ. ಆಮೇಲೆ ಇದು ನೋಡಿ, ಇದು ಒಂದ್ ರೀತಿ ಬ್ರಷ್, ತುಂಬಾ ಶಾರ್ಪ್ ಇರುತ್ತೆ. ಇದು ಈ ಸೈಡ್ ವೆಜ್ ಇದೆಲ್ಲ ಸ್ವಲ್ಪ ಶಾರ್ಪ್ ಇರುತ್ತೆ. ಬಟ್ ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಕಿಟಕಿ ವಿಂಡೋ ಸೈಡ್ ಅಲ್ಲಿ ಸ್ವಲ್ಪ ಧೂಳಿರುತ್ತೆ. ನಮ್ಮ ಈ ಕಿಟಕಿ ಸೈಡ್ ಅಲ್ಲಿ ಕೆಳಗಡೆ ಎಲ್ಲ ಧೂಳಿರುತ್ತೆ, ಅಲ್ಲಿ ಕೈ ಹಾಕಿ ಕ್ಲೀನ್ ಮಾಡಕ್ಕಾಗಲ್ಲ. ಬಟ್ ಇದರಿಂದ ತೆಗೆದ್ರೆ ನಮ್ಗೆ ಮಣ್ಣು ಧೂಳು ಎಲ್ಲ ನೀಟಾಗಿ ತೆಗಿಬಹುದು. ಹಾಗಾಗಿ ಇದು ಕ್ಲೀನಿಂಗ್ ಬ್ರಷ್ ಆಗಿ ನಮ್ಗೆ ತುಂಬಾ ಹೆಲ್ಪ್ ಆಗತ್ತೆ. ಇದು ಒಂದು ಬ್ರಷ್. ಹಾಗೆ ಇವಾಗ ಇದು ತೋರಿಸ್ತೀನಿ. ಇದು ನೋಡಿ ಅಂಡರ್ ಸೆಲ್ಫ್ ಸ್ಟೋರೇಜ್ ಅಂತೇಳಿ. ಇದೇನ್ ಗೊತ್ತಾ, ನಿಮ್ಗೆ ಎಕ್ಸ್ಟ್ರಾ ಏನಾದ್ರೂ ಸ್ಟೋರೇಜ್ ಬೇಕು, ನನ್ಗೆ ಅದು ಇದ್ದಿದ್ದು ಸಾಕಾಗಿಲ್ಲ, ಇನ್ನೂ ಎಕ್ಸ್ಟ್ರಾ ಏನೋ ಇಟ್ಕೋಬೇಕು, ಇನ್ನೂ ಎಕ್ಸ್ಟ್ರಾ ಒಂದು ಇದು ಈ ತರ ಸ್ಟೋರೇಜ್ ಇದ್ರೆ ಚೆನ್ನಾಗಿರತ್ತೆ ಅನ್ನೋರಿಗೆ ಈ ತರ ಒಂದು ಇದು ಕೊಟ್ಟಿರ್ತಾರೆ. ನೀವು ಈ ತರ ಹ್ಯಾಂಗ್ ಮಾಡ್ಕೊಂಡು, ನಾನು ಇಲ್ಲಿ ಮೇಲ್ಗಡೆ ಪಿಕ್ಚರ್ ಕೊಡ್ತೀನಿ, ಓಕೆನಾ? ಪಿಕ್ಚರ್ ಅಲ್ಲಿ ಗೊತ್ತಾಗತ್ತೆ ನಿಮ್ಗೆ. ಹ್ಯಾಂಗ್ ಮಾಡ್ಕೊಂಡು ಇದ್ರ ಮೇಲೆ ಇಟ್ಕೋಬಹುದು. ಇವಾಗ ನೀವು ಟವರಲ್ಲೆಲ್ಲ ಯೂಸ್ ಮಾಡುವಾಗ ಟವಲ್, ಕರ್ಚಿಪು, ಚಿಕ್ಕ ಚಿಕ್ಕ ಐಟಮ್ ಎಲ್ಲ ಇಟ್ಕೋಬೇಕಂದ್ರೆ ಇದನ್ನ ಅಡ್ಜಸ್ಟ್ ಮಾಡ್ಕೊಂಡು ಈ ತರ
ಹಾಕೊಂಡು ಇಲ್ಲಿ ಇಟ್ಕೋಬಹುದು. ಈಸಿಯಾಗಿ ರಿಮೂವೇಬಲ್ ಆಗುತ್ತೆ, ಈಸಿಯಾಗಿ ತೆಗೆದು ಹಾಕೋಬಹುದು. ಎರಡಕ್ಕೂ ಕೂಡ ಯೂಸ್ ಆಗುವಂತಹದ್ದು. ಇದು ಕೂಡ ತುಂಬಾ ಪ್ಲಸ್ ಇದೆ. ಮತ್ತೆ ಅಡಿಗೆ ಮನೆಯಲ್ಲೂ ಕೂಡ ಇಟ್ಕೋಬಹುದು. ಎಕ್ಸ್ಟ್ರಾ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಅಡ್ಜಸ್ಟ್ ಮಾಡಿ ಇದನ್ನ ಇಟ್ಕೋಬಹುದು. ಇದು ಒಂದ್ ರೀತಿ ಪ್ಲಸ್. ಇದನ್ನ ನಾನು ಒಂದು 4 ಯೂಸ್ ಮಾಡ್ತಾ ಇದ್ದೀನಿ. ಸೊ ನನ್ಗೆ ತುಂಬಾ ಯೂಸ್ ಆಗಿದೆ ಇದು, ಹಾಗಾಗಿ ತೋರಿಸ್ತಾ ಇದ್ದೀನಿ. ಎಲ್ಲಾ ಪ್ರಾಡಕ್ಟ್ ನಿಮ್ಗೆ ಆನ್ಲೈನ್ ಅಲ್ಲಿ ಸಿಗತ್ತೆ. ಓಕೆನಾ, ಇದು ಒಂದಾಯ್ತು. ಇದು ನೋಡಿ, ಈ ತರ ಕವರ್ ಬರುತ್ತೆ, ಈ ತರ ಇರುತ್ತೆ. ಓಕೆ, ಈ ತರದ ಕವರು ಮತ್ತೆ ವಿತ್ ಇದಿರುತ್ತೆ. ಇದ್ರ ವಿಶೇಷತೆ ಏನಂದ್ರೆ ಇದಕ್ಕೆ ವ್ಯಾಕ್ಯೂಮ್ ಕಂಪ್ರೆಷನ್ ಸ್ಟೋರೇಜ್ ಬ್ಯಾಗ್ ಅಂತ ಕರೀತಾರೆ, ವಿತ್ ಹ್ಯಾಂಡ್ ಪಂಪ್ ಇದು. ಓಕೆ, ಇದು ಏನ್ ಯೂಸ್ ಆಗತ್ತೆ ಅಂದ್ರೆ ಇವಾಗ ನಮ್ಮ ಹತ್ರ ತುಂಬಾ ಬೆಡ್ಶೀಟ್ ಗಳಿದೆ, ಅದನ್ನ ಪ್ಲೇಸ್ ಸಾಕಾಗಲ್ಲ ಇಟ್ಕೊಳಕ್ಕೆ, ಒಂದ್ರ ಮೇಲೆ ಒಂದ್ ಇಟ್ಟು ಅದು ಫುಲ್ ಆಗ್ಬಿಟ್ಟಿದೆ ಅಂತ ಅನ್ಕೊಂಡವ್ರಿಗೆ. ಸೊ ನೀವು ಇದ್ರ ಒಳಗಡೆ ಹಾಕ್ಬಿಟ್ಟು ನೋಡಿ, ಇದ್ರ ಒಳಗಡೆ ಹಾಕ್ಬಿಟ್ಟು ಕಾಣಿಸ್ತಿದೆಯಲ್ಲ, ಇದ್ರ ಒಳಗಡೆ ಹಾಕ್ಬಿಟ್ಟು ಇದ್ರಲ್ಲಿ ಲೆಂತ್ ನಿಮ್ಗೆ ಸಿಗತ್ತೆ. ತುಂಬಾ ಸ್ಮಾಲ್, ಮೀಡಿಯಮ್ ಮತ್ತೆ ಲಾರ್ಜ್ 3 ಐಟಮ್ ಅಲ್ಲೂ ಸಿಗತ್ತೆ. ಸ್ಮಾಲ್ ಇದ್ರೆ ಸ್ಮಾಲ್ ತಗೋಬಹುದು, ಲಾರ್ಜ್ ಬೇಕನ್ನೋರು ಲಾರ್ಜ್ ಕೂಡ ತಗೋಬಹುದು, ಇಲ್ಲ ಮೀಡಿಯಂ ಬೇಕನ್ನೋರು ಮೀಡಿಯಂ ಕೂಡ ತಗೋಬಹುದು. 3 ತರದಲ್ಲಿ ಸಿಗತ್ತೆ ನಿಮ್ಗೆ. ಓಕೆನಾ, ಇದು ಈ ರೀತಿ ಪ್ಲಸ್ ಆಯ್ತು ನಿಮ್ಗೆ. ನೋಡಿ, ಈ ತರದಲ್ಲಿ ಸಿಗತ್ತೆ, ಈ ತರ ಇರುತ್ತೆ. ಇಲ್ಲಿ ಒಂದು ಕ್ಯಾಪ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಒಂದು ಕ್ಯಾಪ್ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಈ ಬ್ಯಾಗ್ ಅಲ್ಲೇನೆ ನೋಡ್ಬೋದು, ನಿಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಅವರು ಯಾವ ತರ ಯೂಸ್ ಮಾಡೋದಂತೇಳಿ. ಇದಕ್ಕೆ ನೀವ್ ಏನ್ ಮಾಡ್ಬೇಕು ಅಂದ್ರೆ ಬೆಡ್ಶೀಟ್ ನೆಲ್ಲ ಹಾಕ್ಬೇಕು. ಫಸ್ಟ್ ಬೆಡ್ಶೀಟ್ ನೆಲ್ಲ ಹಾಕಿ ಈ ಜಿಪ್ ನ ಕ್ಲೋಸ್ ಮಾಡ್ಬೇಕು. ಕ್ಲೋಸ್ ಮಾಡಿ ಆದ್ಮೇಲೆ ನೀವು ಈ ಕ್ಯಾಪ್ ನ ಓಪನ್ ಮಾಡಿ ನೋಡಿ, ಈ ತರ ಓಪನ್ ಮಾಡಿದಾಗ ಇದು ಕಾಣಿಸುತ್ತೆ ಅಲ್ವಾ, ಈ ತರದ್ದು ಓಪನ್ ಮಾಡ್ಬೇಕು. ಓಪನ್ ಮಾಡಿ ಆದ್ಮೇಲೆ ಇದೊಂದು ಹ್ಯಾಂಡ್ ಪಂಪ್ ಕೊಟ್ಟಿರ್ತಾರೆ ಅವರು, ಇದ್ರ ಜೊತೆನೆ ಬಂದಿರತ್ತೆ, ಅದು ಹ್ಯಾಂಡ್ ಪಂಪ್ ಕೊಟ್ಟಿರ್ತಾರೆ. ಇದ್ರ ಮೂಲಕ ನೀವು ಗಾಳಿನ ಹೊರಗಡೆ ತೆಗಿಬೇಕು. ಪಂಪ್ ಮಾಡಿದಾಗ ಅದು ಗಾಳಿ ಹೊರಗಡೆ ಬರುತ್ತೆ. ಓಕೆನಾ, ಇದು ತುಂಬಾ ಯೂಸ್ ಆಗುತ್ತೆ, ನಮ್ಗೆ ಜಾಗ ಸೇವ್ ಆಗತ್ತೆ. ಓಕೆ, ಕೆಲವರು ತುಂಬಾ ಬೆಡ್ಶೀಟು ಮತ್ತೆ ಇನ್ನೊಂದು ದಪ್ಪದೆಲ್ಲ ಬೆಡ್ಶೀಟ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಫೋಲ್ಡ್ ಮಾಡಿ ಇಡಕ್ಕೆ ತುಂಬಾ ಹೆಲ್ಪ್ ಆಗತ್ತೆ ಇದು. ಓಕೆ, ಮತ್ತೆ ಇನ್ನೊಂದ್ ಕಡೆಯಿಂದ ಕ್ಯಾರಿ ತಗೊಂಡ್ ಹೋಗ್ಬೇಕು ಅನ್ನೋರಿಗೂ ಕೂಡ ಇದು ತುಂಬಾ ಹೆಲ್ಪ್ ಆಗತ್ತೆ. ಒಂದ್ ತೋರಿಸ್ತೀನಿ ನೋಡಿ, ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿದೀನಿ, ಅದನ್ನ ತೋರಿಸ್ತೀನಿ ನೋಡಿ. ಈ ತರ ಹಾಕಿಟ್ಕೊಂಡಿನಿ ನೋಡಿ, ಈ ತರ ಆಗತ್ತೆ. ಅಂದ್ರೆ ತುಂಬಾ ಚಿಕ್ಕದಾಗಿ ಕಾಣಿಸುತ್ತೆ. ಇದು ನಿಮ್ಗೆ ಈ ತರ ಯೂಸ್ ಆಗತ್ತೆ. ಓಕೆನಾ, ಇನ್ನೊಂದು ಕವರ್ ತೋರಿಸ್ತೀನಿ ರೀ. ಈ ತರದ್ದು ಕವರು, ಇದು ಕವರ್ ಸಿಂಪಲ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ ಬಿಡಿ. ಇದು ಇದರಲ್ಲಿ ಒಂದು ಜಿಪ್ ಕೊಟ್ಟಿರ್ತಾರೆ. ಓಕೆ, ಈ ತರ ಜಿಪ್ ಕೊಟ್ಟಿರ್ತಾರೆ. ಈ ತರದೊಂದು ಕವರ್. ಇದು ಏನಕ್ಕಂದ್ರೆ ಇವಾಗ ನೀವು ಸಾರಿ ಎಲ್ಲ ತಗೊಂಡ್ ಹೋಗ್ಬೇಕು, ಊರಿಗೆಲ್ಲ ಹೋಗುವಾಗ ಇಲ್ಲ ಟ್ರಾವೆಲ್ ಮಾಡುವಾಗ ತಗೊಂಡ್ ಹೋಗ್ಬೇಕು ಅನ್ನುವಾಗ ಇದ್ರ ಒಳಗಡೆ ನೀವು ಹಾಕೊಂಡು ಐರನ್ ಮಾಡ್ಕೊಂಡು ಇದ್ರ ಒಳಗಡೆ ಹಾಕೊಂಡು ದೊಡ್ಡ ಬ್ಯಾಗಿ ಹಾಕೊಂಡ್ರೆ ಅವಾಗ ಚೆನ್ನಾಗಿ ಹಾಗೇ ಇರತ್ತೆ, ಏನೂ ಆಗಲ್ಲ. ಬಟ್ ತುಂಬಾ ಚೆನ್ನಾಗಿರತ್ತೆ. ನೀವು ಒಂದ್ 2-3 ಸೀರೆ ಒಟ್ಟಿಗೆನೂ ಕೂಡ ಇದ್ರಲ್ಲಿ ಹಾಕೋಬಹುದು. ನೋಡಿ, ಈ ತರ ಚೆನ್ನಾಗಿ ಇರತ್ತೆ. ಈ ತರ ಪ್ಯಾಕ್ ಮಾಡ್ಕೋಬಹುದು. ಅವಾಗ ನಿಮ್ಗೊಂದ್ 2-3 ಸೀರೆ ಹಾಕ್ಬಿಟ್ಟು ಒಂದ್ ಸಪ್ರೇಟ್ ಆಗಿಯೂ ಕೂಡ ಹಿಡ್ಕೊಂಡು ಹೋಗ್ಬೋದು. ಇದು ಚೆನ್ನಾಗಿರತ್ತೆ. ಮತ್ತೆ ಈಗ ಮಕ್ಕಳದು ಡ್ರೆಸ್ ಗಳಿರತ್ತೆ ಅಲ್ವಾ, ಲಾಗ್ರ ಮತ್ತೆ ಕೆಲವೊಂದು ಫ್ರಾಕ್ ಗಳೆಲ್ಲ ತುಂಬಾ ಅಗ್ಲ ಇರತ್ತೆ, ತುಂಬಾ ಒಂದು ಇಡೀ ಬ್ಯಾಗೆ ತುಂಬ್ಕೊಂಡಂಗೆ ಇರತ್ತೆ. ಅದಕ್ಕೂ ಕೂಡ ಇದು ಪ್ಲಸ್ ಆಗತ್ತೆ. ನೋಡಿ, ಇಲ್ಲಿ ಅವಳದು ಡ್ರೆಸ್ ತುಂಬಾ ಇದಿದೆ, ಬಟ್ ನಾನು ಈ ತರ ಪ್ಯಾಕ್ ಮಾಡಿದ್ರಿಂದ ನೋಡಿ ಇಷ್ಟ ಆಗ್ಬಿಟ್ಟಿದೆ, ಇಷ್ಟ ಆಗಿದೆ. ಇದನ್ನ ನಾವು ಆರಾಮಾಗಿ ಬ್ಯಾಗಲ್ಲಿ, ದೊಡ್ಡ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬೋದು. ಇದನ್ನ ಬಿಡಿಸಿ ತೋರಿಸ್ತೀನಿ ನೋಡಿ, ಎಷ್ಟು ದೊಡ್ಡ ಲಂಗ ಅಂತ. ಈ ತರದ್ದು ಲಂಗನ ನೀವು ಇದ್ರ ಒಳಗಡೆ ಹಾಕಿ ಪ್ಯಾಕ್ ಮಾಡ್ಕೊಂಡಾಗ ಚೆನ್ನಾಗಿರತ್ತೆ. ಓಕೆ, ನೋಡಿ ಇಷ್ಟು ಅಗ್ಲ ಇರತ್ತೆ ಅಲ್ವಾ, ಅದನ್ನ ನೀವು ಈಸಿಯಾಗಿ ಫೋಲ್ಡ್ ಮಾಡಿ ಈ ತರದ್ದು ಚೀಲದೊಳಗೆ ಹಾಕೊಂಡಾಗ ಅದು ನಿಮ್ಗೆ ಸ್ಪೇಸ್ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ, ಇವತ್ತಿನ ಈ ನನ್ನ ಟಿಪ್ಸ್ಗಳು, ನಾನು ತೋರಿಸಿದಂತಹ ಪ್ರಾಡಕ್ಟ್ಗಳು ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮ್ಗೆ ಏನ್ ಅನ್ಸ್ತು ಈ ಪ್ರಾಡಕ್ಟ್ ಬಗ್ಗೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನೊಂದು ನೆಕ್ಸ್ಟ್ ವಿಡಿಯೋದ ಜೊತೆಗೆ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲಲ್ವಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ನೆಕ್ಸ್ಟ್ ವಿಡಿಯೋಸ್ ನಿಮ್ಗೆ ಇಮಿಡಿಯೇಟ್ ಆಗಿ ಬರುತ್ತೆ. ಥ್ಯಾಂಕ್ ಯು, ಬಾಯ್ ಬಾಯ್.